ಇದೆ. ವೈ ಡಿಸ್ಕ್ರಿಮಿನೇಷನ್ ಯಾಕೆ ಮಾಡ್ತೀರಾ ನೀವು? ಅವ್ರಿಗೂ ತಗೋಬೇಕು ನನಗೂ ತಗೋಬೇಕು. ನೀವು 10 ಜನ ಪೊಲೀಸ್ ಇದ್ರೆ ಅವ್ರಿಗೆ ಯಾಕೆ ಹಿಡಿದಿಲ್ಲ? ಗಾಡಿ ನಂಬರ್ ತಗೊಳ್ಳಿ ಸರ್. ಇವರು ಇನ್ನಾಗೆಲ್ಲ ಬಂದ ಪೊಲೀಸರಿಗೆ ಜಾಸ್ತಿ ಕಿರಿಕಿರಿ ಮಾಡೋದು ಸರ್. ಇವತ್ತು ನಾವು 1 ನಿಮಿಷವಾಗಿಲ್ಲ, ನಂದು CC ಕ್ಯಾಮ್ರಾ ತೆಗೀರಿ. ಇವರು ನೋ ಪಾರ್ಕಿಂಗ್ ಅಂತ ಹೇಳ್ತಾರೆ. ನೋ ಪಾರ್ಕಿಂಗ್ ಎಲ್ಲಾದ್ರೂ ಬರ್ದಿದ್ದಾರೆ ಇವರು. ನೀವು ಮಾತಾಡಕ್ ಹೋಗ್ಬೇಡಿ. ಐ ಆಮ್ ಟಾಕಿಂಗ್ ಟು ದ ಪ್ರೆಸ್. ಡೋಂಟ್ ಟಾಕ್ ಇನ್ ಬಿಟ್ವೀನ್. I know the rules and regulation of the traffic. Here 8 से 10 गाड़ियाँ हैं, उनको नहीं पकड़ रहे, बोल रहे नहीं तुम्हारी गाड़ी फर्स्ट. एक गाड़ी होने के बाद एक गाड़ी करते. हाँ, हफ्ता वसूली कर रहे हो. SP साहब आदेश करें, आप नहीं देखेंगे न्यूज में? आदेश करें, देखा हूँ सर मैं. एटलीस्ट लिख के लगाना है ना. डेली कितने गाड़ी रुकते हैं इधर शाम में 6 से 7 बजे. उनका कुछ ये नहीं है. हाँ, उनका कुछ ये नहीं है. ಅಂತ ಹೇಳ್ತಾರೆ. ಕೂಲಿಂಗ್ ಗ್ಲಾಸ್ ಅವನು ಫುಲ್ 100% ಕೂಲಿಂಗ್ ಗ್ಲಾಸ್ ಇದೆ, ಅವನಿಗೆ ಹಿಡಿದಿಲ್ಲ. ಕ್ಯಾಮ್ರಾ ತೆಗಿತಾನ. ನಂದು ಇದೆ ಅಂತ ಹೇಳ್ತೀನಿ. -50%. ಸರ್ ನಾನು ಇವ್ರಿಗೆ ನೋ ಪಾರ್ಕಿಂಗ್ ಅದು ಕೂಲಿಂಗ್ ಹಾಕಿಲ್ಲ ಅಷ್ಟಕ್ಕೆ ಅಷ್ಟೊಂದು. No, she told I will do the first cooling glass. ಫಸ್ಟ್ ಅವ್ರು ಏನ್ ಹೇಳಿದ್ರು? ಕೂಲಿಂಗ್ ಗ್ಲಾಸ್ ನಾ ತೆಗಿತೀನಿ ಅಂತ ಹೇಳಿದ್ದೀನಿ. ನಾ ಕೇಳಿದೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಇದೆ, ಯಾಕೆಂದ್ರೆ ನಾ ಲೆಸ್ ದೆನ್ 0.25 ಇದೆ ನಂದು. ಲೆಸ್ ದೆನ್ 0.25 ನೀವು ಚೆಕ್ ಮಾಡಿ. ಆ ತರ ಇದ್ರೆ ಬೇರೆ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು 6 ಗಂಟೆಗೆ ನಾನು ಬರ್ತೀನಿ, ನೀವು ಬರ್ರಿ ಪ್ರೆಸ್ ಕಾನ್ಫರೆನ್ಸ್. ಪ್ರೆಸ್ ಯಾರು ಬರ್ತೀರಾ? ಅಲ್ಲ ಇವರ ಸರ್, 1 ನಿಮಿಷ. ನೀವು SP ಅವ್ರ ಪ್ರೆಸ್ ಕಾನ್ಫರೆನ್ಸ್ ನೋಡಿದ ಅಥವಾ ಇಲ್ಲ? ಇಲ್ಲ, ಹೊಸ ಈಗ ಇಲ್ಲ ಟ್ರಾಫಿಕ್ ನಿಯಮಗಳಲ್ಲಿ ಹೊಸ ಬದಲಾವಣೆ ತಗೊಂಡಿದ್ದಾರೆ. ನೀವು ಬೋರ್ಡೆ ಯಾಕೆ ಹಾಕಿಲ್ಲ? ಇಲ್ಲಿ ನೋ ಪಾರ್ಕಿಂಗ್ ಇದೆ ಅಥವಾ ಇಲ್ಲ? ಇಲ್ಲ, ಯಾರು ಅಂಗಡಿ ಒಳಗಡೆ ನೀವು ಗಾಡಿ ಹಚ್ತೀವಿ ಅಂದ್ರೆ ನಿಮ್ಮ ಆನ್ಸರ್ ಹೇಳ್ತೀನಿ. ಹೇಳಿ. ಈಗ DTDC ಇದೆ. ಸಪೋಸ್ ನಾ ಕಾರ್ ತಗೊಂಡ್ ಬಂದ್ರೆ ಕಾರ್ ಎಲ್ಲಿ ಹಚ್ಚಬೇಕು, ಪಾರ್ಕಿಂಗ್ ಎಲ್ಲಿ ಮಾಡಿಲ್ಲ? ಅಂಗಡಿಯವ್ರಿಗೆ ಕೇಳಿಲ್ಲ ಎಲ್ಲಿ ಪಾರ್ಕಿಂಗ್ ಇದೆ ಅಂತ ಹೇಳಿ. ಕೇಳ್ರಿ ಸರ್, ನಾ ಎಲ್ಲಿ ಹಚ್ಚಬೇಕು ಗಾಡಿ, ಪಾರ್ಕಿಂಗ್ ಎಲ್ಲಿದೆ ಅಂತ ಕೇಳ್ತಾ ಇದೀನಿ. ನನ್ಗೆ ಗೊತ್ತಿಲ್ಲ, ನಾ ಬಿಜಾಪುರದವ ಇಲ್ಲ. ಪಾರ್ಕಿಂಗ್ ಎಲ್ಲಿ ಮಾಡಿರ? ಯಾವ್ರಿಂದ ಬಂದಿದ್ದಾರೆ ನೀವು? ನಾ ಬೆಂಗಳೂರಿಂದ ಬಂದಿನಿ. ಪಾರ್ಕಿಂಗ್ ಎಲ್ಲಿ ಮಾಡಿಲ್ಲ? ಅಂಗಡಿಯವ್ರಿಗೆ ಕೇಳಿಲ್ಲ ನೀವು? ನಾ 1 ನಿಮಿಷ ಆಯ್ತು. ಅಲ್ರಿ, ಅವ್ರ ಅಂಗಡಿಯವ್ರಿಗೆ ಕೇಳಬೇಕಲ್ಲ ನೀವು. ಪಾರ್ಕಿಂಗ್ ಎಲ್ಲಿ ಇದೆ ಅಂತ ಹೇಳಿ ಕೇಳಬೇಕಲ್ಲ ನೀವು? ಮಾಡಿದಾರ ಕೇಳ್ತೀನಿ. ಅಲ್ರಿ, ಅವ್ರ ಅಂಗಡಿಯಲ್ಲಿ ನಿಮ್ಗೆ ಹೇಳಿಲ್ಲ ಪಾರ್ಕಿಂಗ್ ಎಲ್ಲಿ ಇಲ್ಲ ಸರ್? ಎಲ್ಲಿ ಮಾಡಿದಾರ ಕೇಳ್ತೀನಿ. ಹೌದು, ಈಗ ಬೆಂಗಳೂರಿಂದ ಬಂದಿದ್ರೆ ಏನ್ ಗೊತ್ತಿರುತ್ತೆ? ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಗಾಡಿ ಇರುತ್ತೆ. ಎಲ್ಲೇ ಇದು ಮಾಡ್ಬೇಕು. ಅಲ್ಲ ಸರ್, ಸೆಂಟರ್ನಲ್ಲಿ ನಿಲ್ಸಿದೆ. ಇಲ್ಲ ನೀವು ಬೇರೆ ಊರಿಂದ ಬಂದಿದಂದ್ರೆ ಅವ್ರಿಗೆ ಹೇಳಿದ ಮಾತು ಮುಗಿದ, ನಮಗೆ ಗೊತ್ತಿಲ್ಲ ನಿಯಮಗಳು ಅಂತೇಳಿ ಮಾತು ಮುಗಿದದು ಅಲ್ಲ. ಹೇಳ್ಬೇಕಲ್ಲ ಅವ್ರು ಹೆಂಗೆ ಇದು ಮಾಡ್ತಾ ಇದ್ದಾರೆ. ಬಂದು ಕೂಲಿಂಗ್ ಇಲ್ಲ, ನಿಮ್ದು ಲೈಸೆನ್ಸ್ ಎಲ್ಲಿದೆ? ಲೈಸೆನ್ಸ್ ಇದೆ. ಇನ್ನೊಂದು ಇವ್ರದ್ದು ತಪ್ಪು ಹೇಳ್ತೀನ, ಒರಿಜಿನಲ್ ಲೈಸೆನ್ಸ್ ಇವ್ರಿಗೆ ಇಟ್ಕೋಬೇಕಂತ. ಇವ್ರು ಇಟ್ಕೋತಾರ. ಯಾಕೆ ಇಟ್ಕೋತಾರ? ನಂದು ಒರಿಜಿನಲ್ ಲೈಸೆನ್ಸ್. ನೋ ರೈಟ್ ಏನು ಯಾವುದೇ ಇದು ಇಟ್ಕೊಳಕ್ ಹೋಗ್ಬೇಡಿ. ನೀವು ಯಾಕೆ ಇಟ್ಕೋತೀರಾ? ಒರಿಜಿನಲ್ ಇಟ್ ಇಸ್ ನಾಟ್ ಯುವರ್ ರೈಟ್. ಏನು ಆಕ್ಸಿಡೆಂಟ್ ಮಾಡಿದ್ರೆ ಸೀಸ್ ಮಾಡಕ್ಕೆ ಮೇಡಮ್ ಅವ್ರ 6-9 ತನಕ ಬರ್ತೀನಿ. ನಿಮಗೆ CPI ಯಾವ ಗಾಡಿ ಕಾಣಿಸ್ತಾರೆ ನಿಂದಿರ್ಸ್ತಾರಲ್ಲ ಇಲ್ಲ, ಇಷ್ಟು ಟ್ರಾವೆಲ್ಸ್ ನಿಂದಿರ್ಸ್ತಾರಲ್ಲ. ಮತ್ತೆ ದಿನ ಬರಲ್ಲ, ನಿಂದಿರ್ಸಿ ಬಂದ್ ಮಾಡ್ತಾರೆ. ದಿನ ದಂಡ ಹಾಕ್ತಾರೆ, ದಿನ ಹೇಳ್ಕೊಂಡು ಆಯ್ತು. ಇವತ್ತು ಬರ್ತೀನಿ, ಎಲ್ಲ ಗಾಡಿ ದಂಡ ಹಾಕಿದ್ರೆ ಎಲ್ಲ ಗಾಡಿ ದಂಡ ಹಾಕ್ಬಿಡ್ತೀನಿ. ಅದ್ರ ದಿನ ತಪ್ಪು ಮಾಡ್ತಾರ, ದಿನ ದಂಡ ಕಟ್ಕೊಳ್ಳೋರು ಇಷ್ಟು ವ್ಯಾಪಾರಸ್ಥರು ತ್ರಾಸ ಆಗ್ತದೆ. ನನ್ನ ಗಾಡಿ ತ್ರಾಸ ಆಗ್ತದೆ. ಮೇಡಮ್ ಅವ್ರ ಯಾರಲ್ಲಿ ಬಸ್ ಹೋಗಾಕ ದಾರಿ ಇರಂಗಿಲ್ರಿ. ರಾತ್ರಿ 8 ಆದ್ರೆ 7 ಆದ್ರೆ ಯಾರು ಕೇಳಂಗಿಲ್ರಿ. ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಕರ್ತವ್ಯ ಏನದ ರೀ? ಟ್ರಾಫಿಕ್ ಸಾಲ್ವ್ ಮಾಡೋದು ಅದ ರೀ. ಬಟ್ ಏನ್ ಮಾಡ್ತಾರ್ರಿ? ಮಾಡಂಗಿಲ್ರಿ ಸರ್. ನಾವು ಹ್ಯೂಮನ್ ರೈಟ್ಸ್ ಇಂದು 8 ಸಲ SP ಅವರಿಗೆ ಕಂಪ್ಲೇಂಟ್ ಕೊಟ್ಟಿವಿ. ನಾವು 10 ಸಲ ಕಂಪ್ಲೇಂಟ್ ಕೊಟ್ಟಿವಿ. ಒಟ್ಟು ಕೇಳಂಗಿಲ್ರಿ.
ಗಾಡಿ ನೋಡಿದ್ರೆ ಟೂ ವೀಲರ್ ನಾನೇ ಎಷ್ಟೋ ಸಲ ಬಂದು ಡ್ರೈವರ್ ಇರ್ತಾರೆ, ನಾನೇ ಹಾಕಿರೋದು. ಅಲ್ಲಿ ಜಗಡಪ್ಪ ನಿಂತಿರೋದು ನಾನೇ ಹಾಕಿರೋದು. ಏನಿಲ್ಲ ನಾನೇ ಹಾಕಿರೋದು. ಈಗ ನೀವು 8 ಗಂಟೆಗೆ ನೀವು ಬರ್ರಿ ಮೇಡಮ್, ನಾವು ಬರ್ತೀವಿ. ನೀವು ಅವ್ರಿಗೆ ದಂಡ ಹಾಕ್ಬೇಕ್ರಿ. ನಿಮಗೆ ಬೇಕಾದ್ರೆ ನಿಮಗೆ ಬಸ್ ಹಾಕಿದ್ರು ನಾನು ಚಾಟ್ ಕೊಡ್ತೀನಿ. ಅವ್ರು ಬೇಕಾದ್ರೆ ಹಂಗೆ ಹಾಕಿಲ್ಲ, ಟ್ರಾಫಿಕ್ ದವ್ರು ಮಾಡಿಲ್ಲ ಅಂತ ದಯಮಾಡಿ ಟ್ರಾಫಿಕ್ ದವ್ರು ಬ್ಲೇಮ್ ಮಾಡಬೇಡ್ರಿ. ಬ್ಲೇಮ್ ಮಾಡಂಗಿಲ್ಲ ಮೇಡಮ್, ನಾವು ರೆಸ್ಪಾನ್ಸ್ ಕೊಡ್ತೀವಿ, ನೀವು ರೆಸ್ಪಾನ್ಸ್ ಕೊಡ್ರಿ. ನಾವು ಎಲ್ಲಾರು ಕೂಡ ನಾವು ಬರ್ತೀವ್ರಿ. ನಾವು ಕೆಲಸ ಮಾಡ್ಬೇಕ್ರಿ ಮೇಡಮ್. ನಾವು ಸಹಕಾರ ಪಬ್ಲಿಕ್ ಸಹಕಾರ ಇದ್ರನ್ನ ಪೊಲೀಸ್ ಮೇಡಮ್ ಪಬ್ಲಿಕ್ ಸಹಕಾರ ಬಿಜಾಪುರ ಒಳಗೆ ಏನು ನಡೆದಿಲ್ರಿ, ಮಾಡ್ಬೇಕು ಸರ್. ನಡೆದಿಲ್ರಿ, ಒಟ್ಟು ನಡೆದಿಲ್ರಿ ಮೇಡಮ್. ಎಲ್ಲಿ ನಡೆದಿತ್ತು ಕೇಳಿ ಹೇಳ್ರಿ ನೀವು. ಸಪೋರ್ಟ್ ಮಾಡ್ತೀನಿ ಅಂತ ಇವತ್ತು ಬರ್ರಿ ನೀವು 8 ಗಂಟೆಗೆ ನೋಡ್ರಿ. ನಾವು ಬರ್ತೀವ್ರಿ, ನಮ್ಮ ಎಲ್ಲ ಮಂದಿ ಅದಲ್ರಿ ಹ್ಯೂಮನ್ ರೈಟ್ಸ್ ಅವ್ರು ಕರ್ಕೊಂಡ್ ಬರ್ತೀನಿ. ನೀವು ಸಾಲ್ವ್ ಮಾಡೇ ಕೊಡ್ಬೇಕ್ರಿ ನಮ್ಗೆ ಈ ಸಲ. ನಾವು ಮಾಡೋಣ್ರಿ. ಗಾಡಿ ತೆಗಿಬೇಕ್ರಿ ಮೇಡಮ್, ಸಾಲ್ವ್ ಮಾಡೇ ಕೊಡ್ಬೇಕ್ರಿ. ಪ್ರಕಾರ ಬಾತ್ करना वो ಅಲ್ರಿ ಅಲ್ರಿ ಹೇಳಲ್ಲ ಇವ್ರ ಓ ಬ್ರದರ್ ಒಂದ್ ನಿಮಿಷ. ಅಲ್ಲ ಅವ್ರು ಚೀಟಿ ಕೊಟ್ಟಾರ ಅಥವಾ ಇಲ್ಲ, ದಂಡ ತುಂಡಾರ ಅವರು. ಹಣ್ಣಿನ ಗಾಡಿ ಹೆಂಗ್ ನಿಂದ್ರಿಸಿರ ಸರ್ ಎಲ್ಲಾನು ಹೇಳ್ಕೊಂಡೆ ಇಲ್ರಿ ಮೇಡಮ್, ಅವು ಅವ್ರ ರೋಡ್ ಮೇಲೆ ತೆಗಿಸ್ರಿ. ಬರ್ಲಿ ಅವ್ರದಾರ ಇವ್ರದಾರ ಬಿಡಿಬೇಡ್ರಿ ಮೇಡಮ್. ಎಲ್ಲಾರು ನೋಡ್ರಿ ಮೇಡಮ್, ಅವ್ರು ಸೀಟ್ ಆಗೋತನ ಏನು ಹೋಗುದಿಲ್ಲ ಮೇಡಮ್. ಯಾರು ನೋಡ್ರಿ ಇವು ಹಣ್ಣಿನ ಗಾಡಿ, ಅಂಬುಲೆನ್ಸ್ ಗಾಡಿ, ಎಲ್ಲ ತಗ್ಸಿಬಿಡ್ರಿ. ನೋಡ್ರಿ ಹೊಡಸ್ರ ಗಾಡಿ, ಹಾಕ್ರಿ ಗಾಡಿ ನಿಮ್ಮ ಗಾಡಿ ನೋಡ್ರಿ ಗಾಡಿ ಹೊಡಸ್ರಿ ನೀವು. ನೋಡ್ರಿ ನಮ್ಮ ಗಟ್ಟೆ ಮಾತಾಡ್ಬೇಡ್ರಿ, ಗಾಡಿ ಹೊಡಸ್ರಿ, ಹಾಕ್ಬಾರ ಗಾಡಿ ಹೊಡಸ್ರಿ ಗಾಡಿ. ನೋಡ್ರಿ ಅವಕ್ಕೆಲ್ಲ ತೆಗಿಸ್ರಿ, ಹೊಡಸ್ರಿ ತೋರಿ ಮೇಡಮ್. ಎಲ್ಲ ಗಾಡಿ ತೆಗಿಸ್ರಿ, ಆ ಕಡೆ ಎಲ್ಲ ಗಾಡಿಗೂ ತೆಗಿಸ್ರಿ ನೀವು. ತೆಗಿಸ್ರಿ ಎಲ್ಲ ಗಾಡಿ ತೆಗಿಸ್ರಿ. ಆ ಕಡೆ ಹಣ್ಣಿನ ಗಾಡಿ ಇರ್ತಾವ್ರಿ ನಮ್ಮ ಅವ್ರು ಟ್ರಾಫಿಕ್ ರೋಡ್ ಮೇಲೆ ಮೇಡಮ್ ಒಳಗೆ ಬರಂದ್ರಿ ಅವರು.
ಮನೆ ಸರ್ ಬಿಳಿಗೆರೆಯಿಂದ ಒಳಗೆ ಹತ್ತಿದ್ರೆ ಬಿಳಿಗೆರೆಯಿಂದ ಹೊರಗೆ ಅದ ನಮ್ಮ $500 ರೂಪಾಯಿ ಕಟ್ಕೊಂಡ್ರಿ ನಾವು ನೋಡ್ರಿ 6 ನಂಬರ್ ತನಕ ಫಸ್ಟ್ ರೀತಿ ಕಿರಿಕಿರಿ ಮಾಡ್ತಾರೆ ಭಾಳ ಕೆಲಸ ಸರ್ಕಾರ ಮಾಡ್ತಾರೆ ಹೌದ್ರಿ ಸರ್ ಇಷ್ಟು ಹಣ್ಣಿನ ಗಾಡಿ ಹಚ್ತಾರೆ ಅವ್ರಿಗೆ ಏನೋ ಟ್ರಾಫಿಕ್ ಆಗೋದಿಲ್ಲ ಅವ್ರು 2 ವೀಲರ್ದಿಂದ ಅಲ್ಲಿ ರೋಡ್ ಕ್ರಾಸ್ ಈಗ ಹಾಕ್ರಿ ಸರ್ ನಮ್ಗೆ ದಂಡ ಹಾಕಿಲ್ಲ ಅವ್ರಿಗೆಲ್ಲರೂ ದಂಡ ಹಾಕಿರಲ್ಲ 2 ವೀಲರ್ ಐತಿ ಅವ್ರಿಗೆ ನೋಡಿಸ್ಬಿಟ್ಟು ಕಿತ್ತು ಸರ್ ನೋಡಿ ಅದು ಅವ್ರು ನೋಡಿ ಕರ್ಕೊಂಡು ಅವ್ರು ನೋಡಿಸ್ಕೊಂಡು ಕೇಕ್ ಹಿಡ್ಕೊಂಬ ಮುಖ ತೊಗೊಂಬದನ ಮಾತಾಡಿ ಸರ್ ನೀವು ಸಾರ್ವಜನಿಕರು ಪೊಲೀಸ್ ನೋಡಿ ಬಿಜಾಪುರ ಟ್ರಾಫಿಕ್ ಮಾಡಿದ್ದೀರಿ ಎಲ್ಲ ಮಾತಾಡ್ಕೊಂಡು ವಾದ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಪೊಲೀಸರು ವಾದ ಮಾಡ್ತಾರೆ ನಾವು